ಮಳೆಗಾಲದ ಥಂಡಿಗೆ ಗಂಟಲು ಮೂಗಲ್ಲಿ ಕಿರಿಕಿರಿ ಆಗ್ತಾ ಉಂಟಾ? ಸಣ್ಣಗೆ ತಲೆನೋವಾಗ್ತಾ ಉಂಟಾ? ಜೀವಕ್ಕೆ ಏನೋ ಒಂಥರ ಅಸೌಖ್ಯ ಅನ್ನಿಸ್ತಾ ಉಂಟಾ? ಹಾಗಾದರೆ ಆರಾಮದಾಯಕವಾದ ಒಂದು ಒಳ್ಳೆ ಕಷಾಯದ ರೆಸಿಪಿಯನ್ನು ಈಗ ನಿಮಗೆ ತೋರಿಸ್ತೇನೆ. ನಮಸ್ಕಾರ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಕಷಾಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ಈಗ ನೋಡಿಕೊಂಡು ಬರುವ. ಕೊತ್ತಂಬರಿ ಬೀಜ 35 ಗ್ರಾಮ್, ಜೀರಿಗೆ 20 ಗ್ರಾಮ್, ಸೋಂಪು 15 ಗ್ರಾಮ್, ಓಂ ಕಾಳು 10 ಗ್ರಾಮ್, ಕಾಳು ಮೆಣಸು 8 ಗ್ರಾಮ್, ಚಕ್ಕೆ 5 ಗ್ರಾಮ್, ಲವಂಗ 1 ಗ್ರಾಮ್, ಏಲಕ್ಕಿ 1 ಗ್ರಾಮ್ ಮತ್ತು ಒಂದು ಚಿಕ್ಕ ಕೋಡು ಅರಸಿನ. ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಈ ಸಾಮಗ್ರಿಗಳಲ್ಲಿ ಔಷಧೀಯ ಗುಣಗಳು ಹೇರಳವಾಗಿದೆ. ಕೊತ್ತಂಬರಿ ಬೀಜ ಹಾರ್ಮೋನುಗಳ ಅಸಮತೋಲನವನ್ನು ಸರಿ ಮಾಡ್ತದೆ. ಜೀರಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಸೋಂಪು ಹೊಟ್ಟೆಯುಬ್ಬರ ಮತ್ತು ಗ್ಯಾಸನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಓಂ ಕಾಳು ಶೀತದ ಸಮಯದಲ್ಲಿ ಗಂಟಲಿಗೆ ತುಂಬ ಆರಾಮದಾಯಕ. ಕಾಳು ಮೆಣಸು ದೇಹವನ್ನು ಬೆಚ್ಚಗಿಡುತ್ತದೆ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ರುಚಿ ಹಾಗೂ ಪರಿಮಳವನ್ನು ಹೆಚ್ಚಿಸುತ್ತದೆ ಮತ್ತು ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಇದೆ. ಅರಸಿನ ಜೀವದ ಉರಿಯೂತವನ್ನು ನಿವಾರಿಸ್ತದೆ. ಈಗ ಅರಸಿನ ಒಂದನ್ನು ಬಿಟ್ಟು ಉಳಿದ ಎಲ್ಲ ಸಾಮಗ್ರಿಗಳನ್ನು ಹುರಿದುಕೊಂಡು ಬರುವ. ಹುರಿಯಲು ಎಣ್ಣೆ ತುಪ್ಪ ಯಾವುದು ಕೂಡ ಬೇಡ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಹುರಿಯುವಾಗ ಇದು ಒಳ್ಳೆ ಪರಿಮಳ ಬರಬೇಕು ಮತ್ತು ಬಣ್ಣ ಕೂಡ ಸ್ವಲ್ಪ ಬದಲಾಗಬೇಕು. ಅಲ್ಲಿವರೆಗೆ ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ. ನಮ್ಮ ಹಿರಿಯರು ಎಂತೆಂತಹ ಜಡಿ, ಮಳೆ, ಚಳಿಯಂತಹ ವಾತಾವರಣದಲ್ಲಿ ಕೂಡ ಯಾವುದೇ ಅಲೋಪತಿ ಔಷಧಗಳ ಹಂಗಿಲ್ಲದೆ ಈ ರೀತಿಯ ಸಾಂಪ್ರದಾಯಿಕ ಔಷಧಗಳಿಂದಲೇ ಆರೋಗ್ಯವಾಗಿರ್ತಾ ಇದ್ರು. ಮನೆಮದ್ದು ಶುದ್ಧ ಆಹಾರಗಳಿಂದಲೇ ದೀರ್ಘಾಯುಷಿಗಳಾಗ್ತಿದ್ರು. ಆಹಾರವೇ ಅವರಿಗೆ ಔಷಧವಾಗಿತ್ತು. ಆದರೆ ದುರದೃಷ್ಟವಶಾತ್ ನಮಗೆ ಈಗ ಔಷಧವೇ ಆಹಾರವಾಗಿದೆ. ಈ ಕಷಾಯದ ಪುಡಿಯನ್ನು ಒಮ್ಮೆ ಮಾಡಿ ಇಟ್ಟುಕೊಂಡರೆ 6 ತಿಂಗಳಾದರೂ ಇದು ಹಾಳಾಗದೆ ಉಳಿಯುತ್ತದೆ ಮತ್ತು ಯಾವಾಗ ಬೇಕೆಂದರೆ ಆವಾಗ ನಾವು ಕಷಾಯ ಮಾಡಿ ಕುಡಿಯಬಹುದು. ನೋಡಿ, ಈಗ ಇದು ಹುರಿದಾಯಿತು. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅರಸಿನವನ್ನು ಕುಟ್ಟಿಕೊಳ್ಳುವ. ನೀವು ಬೇಕಾದರೆ ಈ ಅರಸಿನ ಕೊಂಬಿನ ಬದಲಾಗಿ ಶುದ್ಧವಾದ ಅರಸಿನ ಪುಡಿ ಸಿಕ್ಕಿದರೆ ಅದನ್ನೇ ಬಳಸಿಕೊಳ್ಳಬಹುದು. ಈಗ ಎಲ್ಲವನ್ನು ನೀರಿನ ಪಸ ಇಲ್ಲದ ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಇದನ್ನು ಸಾಧ್ಯವಾದಷ್ಟು ನಯವಾಗಿ ಪುಡಿ ಮಾಡಿಕೊಳ್ಳುವ. ನಿಮಗೆ ಕಷಾಯದ ಪುಡಿ ಜಾಸ್ತಿ ಬೇಕಿದ್ದಲ್ಲಿ ನಾನು ತೋರಿಸಿರುವ ಅನುಪಾತದಲ್ಲೇ ನೀವು ಸಾಮಗ್ರಿಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಇದು ಚೆನ್ನಾಗಿ ಪುಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಈಗ ತಣ್ಣಗಾಗಲಿಕ್ಕೆ ಬಿಡುವ. ಕಷಾಯದ ಪುಡಿ ಒಂದು ರೀತಿಯ ವಿಶಿಷ್ಟವಾದ ಆಹ್ಲಾದಕರವಾದ ಪರಿಮಳವನ್ನು ಬೀರ್ತಾ ಇದೆ ಸ್ನೇಹಿತರೆ. ಈ ಪುಡಿ ತಣ್ಣಗಾದ ಮೇಲೆ ಒಂದು ಶುಭ್ರವಾದ ತೇವಾಂಶ ಇಲ್ಲದ ಗಾಜಿನ ಬಾಟಲಿಗೆ ಸೇರಿಸಿ ತುಂಬಿಸಿ ಇಡುವ ಮತ್ತು ಗಾಳಿ ಆಡದಂತಹ ಒಂದು ಬಿಗಿಯಾದ ಮುಚ್ಚಳವನ್ನು ಹಾಕುವ. ಗಾಳಿ ಆಡಿದರೆ ಕಷಾಯದ ಪುಡಿಯ ಗುಣಮೌಲ್ಯದಲ್ಲಿ ಕುಸಿತ ಉಂಟಾಗಬಹುದು ಮತ್ತು ಕಷಾಯದ ಪುಡಿಯ ಬಣ್ಣಗೇಡಾಗಬಹುದು. ಇದಕ್ಕೆ ಒದ್ದೆ ಚಮಚವನ್ನು ಕೂಡ ನಾವು ಯಾವತ್ತೂ ಹಾಕಬಾರ್ದು. ಈಗ ಬನ್ನಿ, ಹಾಗಾದರೆ ಕಷಾಯವನ್ನು ಹೇಗೆ ಮಾಡುವುದು ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ. ಒಂದು ಪಾತ್ರೆಗೆ 2 ಲೋಟದಷ್ಟು ನೀರನ್ನು ಹಾಕಿಕೊಂಡು ಅದಕ್ಕೆ 1 ಚಮಚದಷ್ಟು ಕಷಾಯದ ಪುಡಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಕಿ ಇದನ್ನು ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬಿಡುವ. ಬೆಲ್ಲ ಬೇಕಾದವರು ಈಗ ಹಾಕಿಕೊಳ್ಳಬಹುದು. 2 ಲೋಟ ನೀರು ಕುದಿದು 1 ಲೋಟದಷ್ಟಾಗಬೇಕು. ಈ ಹಂತದಲ್ಲಿ ಈ ಕಷಾಯದ ಮೌಲ್ಯವರ್ಧನೆ ಮಾಡುವುದರೊಂದಿಗೆ ರುಚಿ ಮತ್ತು ಪರಿಮಳವನ್ನು ಕೂಡ ನಾವು ಹೆಚ್ಚಿಸಿಕೊಳ್ಳಬಹುದು. ಕುದಿಯುವಾಗ 2 ಎಲೆ ದೊಡ್ಡ ಪತ್ರೆಯನ್ನು ಸೇರಿಸಿಕೊಳ್ಳಬಹುದು ಮತ್ತು ಸ್ವಲ್ಪ ತುಳಸಿಯನ್ನು ಹಾಕಿಕೊಳ್ಳಬಹುದು ಅಥವಾ ತಾಜಾ ಪುದೀನ ಸೊಪ್ಪನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು. 1 ಜಾಯಿ ಪತ್ರೆಯನ್ನು ಹಾಕಿಕೊಳ್ಳಬಹುದು ಅಥವಾ 1 ತುಂಡು ಹಸಿ ಶುಂಠಿಯನ್ನು ಕೂಡ ಜಜ್ಜಿ ಸೇರಿಸಿಕೊಳ್ಳಬಹುದು. ಇವೆಲ್ಲವೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಮ್ಮ ದೇಹದ ಆರೋಗ್ಯವನ್ನು ಪುನಶ್ಚೇತನಗೊಳಿಸುವಂತಹವು. ನಾನು ಈಗ ನನ್ನ ಕಷಾಯಕ್ಕೆ ತಾಜಾ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಸೇರಿಸಿಕೊಂಡು 5 ನಿಮಿಷ ಕುದಿಲಿಕ್ಕೆ ಬಿಡ್ತೇನೆ. ಈ ಎಲ್ಲ ವಸ್ತುಗಳಲ್ಲಿ ಒಂದೊಂದನ್ನು ಹಾಕಿದಾಗಲೂ ಕಷಾಯಕ್ಕೆ ಒಂದೊಂದು ರೀತಿಯ ಪರಿಮಳ ಬರ್ತದೆ. ಇದು ಕುದೀತು. ಇದನ್ನು ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಆದರೆ ಇದು ಪೂರ್ತಿ ತಣ್ಣಗಾಗುವುದು ಬೇಡ. ಉಗುರು ಬೆಚ್ಚಗಿರುವಾಗಲೇ ಇದನ್ನು ನಾವು ಸೋಸಿಕೊಳ್ಳೋಣ. ಇದನ್ನು ಸೋಸಿಕೊಂಡು
ರುಚಿಗೆ ಬೇಕಾದರೆ ನಾವು ನಿಂಬೆಹಣ್ಣನ್ನು ಹಿಂಡಿಕೊಳ್ಳಬಹುದು ಮತ್ತು ಬೆಲ್ಲ ಹಾಕದೇ ಇದ್ದವರು ಈಗ ಜೇನುತುಪ್ಪವನ್ನು ಬೇಕಾದರೂ ಸೇರಿಸಿಕೊಳ್ಳಬಹುದು. ಈ ಕಷಾಯವು ಜೀವದ ಚಿಕ್ಕ ಪುಟ್ಟ ಅಸೌಖ್ಯಗಳನ್ನು ಹೋಗಲಾಡಿಸಲು ನೆರವಾಗುವುದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿಸ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಳೆಗೊಂದು ಒಳ್ಳೆ ಕಷಾಯ ಕುಡಿಯುವ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ಯೂಟ್ಯೂಬ್ ಸರ್ಚ್ನ ಟಾಪ್ ಕಂಟೆಂಟ್ ವಿಡಿಯೋ, ಅಂದರೆ ಯೂಟ್ಯೂಬ್ನ ಹುಡುಕಾಟದಲ್ಲಿ ಮುಂಚೂಣಿಯಲ್ಲಿರುವ ವಿಷಯದಲ್ಲಿ ವಿಡಿಯೋವನ್ನು ನಿಮಗೋಸ್ಕರ ನಾನು ತಗೊಂಡು ಬರ್ತಾ ಇದ್ದೀನಿ. ಅದನ್ನು ಯಾವುದಂತ ಯೋಚನೆ ಮಾಡಿ ಮತ್ತು ನೋಡೋದಕ್ಕೆ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮತ್ತೆ ಸಿಕ್ಕುವ. ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.